ಆಗುತ್ತಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ. ನಾಳೆ 10ನೇ ತಾರೀಕು ಲಾಸ್ಟ್ ಡೇಟು ಅರ್ಜಿ ಹಾಕೋಕ್ಕೆ. ಇದುವರೆಗೂ ಯಾರೋ ಅರ್ಜಿ ಬಂದಲ್ಲಿ ನಾನು ಒಂದು ಅರ್ಜಿ ಐತಿ ಅಂತ ಕೇಳಿದ್ದೀನಿ. ನೋಡ್ಬೇಕು ನಾಳೆ. ಅವಿರೋಧ ಆಗೋ ಸಾಧ್ಯತೆ ಇದೆ ಹಂಗಾರೆ? ಸಾಧ್ಯತೆ ಭಾಳ ಜಾಸ್ತಿ ಐತಿ. ಮತ್ತು ಅದೇ ರಾಜಕೀಯದೆಲ್ಲ ಸೀನಿಯರ್ಸ್ ನಾವು ಸಿ ಎಮ್ ನಾವು ಆಗ್ತೀವಿ ಅಂತ ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಎಸ್ ಅನ್ನೋದು ರೂಢಿ. ಅಂಥ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ನೀವು ಎಲ್ಲ ಸೀನಿಯರ್ ಇದ್ದೀರಿ, ಮೋಸ್ಟ್ ಸೀನಿಯರ್ ಮಾಡ್ತಾನೆ ಎಂದೆ. ಜನರು ಶಾಸಕರು ಚುನಾವಣೆ ಮೊದಲು ವೋಟ್ ಕೊಡಬೇಕು. ಹಾಂ, ಹಂಗೆ ಏನಾರ ಇದು ಬಂತಂದರೆ ತಾವು ರೇಸ್ ಅಂದರೆ ಈಗ ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಆಗಿದೆ ಸರ್. FIR ಆದರೆ CM ಯಾರ ಮೇಲೂ ಸಿದ್ದರಾಮಯ್ಯ ಅವರ ಮೇಲೆ ಸಿದ್ದರಾಮಯ್ಯ FIR ಏನಿದ್ರು ಇಲ್ಲ, ಒಕ್ಕವೇನೂ ಆಗೋದಿಲ್ಲ. ಅವ್ರು ಒಳ್ಳೆ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮಾಡಲಿ, ಅವರು ಟೈಮ್ ಹೈಕಮಾಂಡ್ನವರ ಆಶೀರ್ವಾದ ಇರೋವ್ರಿಗೂ ಅವ್ರು ಮಾಡಲಿ. ಈಗ ಅದೇ ಒಂದು ಕಡೆ ಈಗೆಲ್ಲ ಬೇಡ ಅಂತ ಇದ್ದಾರೆ ಕೆಲವರೆಲ್ಲ, ಮುಂದೆ ಸಚಿವ ಇರ್ಬೋದು. ಸುಮ್ಮನೆ ಅವರೆಲ್ಲ ಮುಂದುವರೆದು ಪ್ರಯೋಜನ ಇಲ್ಲ. ಮಾತಾಡ್ತಾರೆ, ಬಾಯಿ ಬಂದಂಗೆ ಮಾತಾಡ್ಕೊಂತ ಹೋಗೋದೊಡ್ಡ ಹಗರಕ್ಕರ ಹೊರತು ಏನು ಪ್ರಯೋಜನ ಆಗೋದಿಲ್ಲ. ಅವಿರೋಧ ಆಗುತ್ತಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ. ನಾಳೆ 10ನೇ ತಾರೀಕು ಲಾಸ್ಟ್ ಡೇಟು ಅರ್ಜಿ ಹಾಕೋಕ್ಕೆ. ಇದುವರೆಗೂ ಯಾರೋ ಅರ್ಜಿ ಬಂದಲ್ಲಿ ನಾನು ಒಂದು ಅರ್ಜಿ ಐತಿ ಅಂತ ಕೇಳಿದ್ದೀನಿ. ನೋಡ್ಬೇಕು ನಾಳೆ. ಅವಿರೋಧ ಆಗೋ ಸಾಧ್ಯತೆ ಇದೆ ಹಂಗಾರೆ? ಸಾಧ್ಯತೆ ಭಾಳ ಜಾಸ್ತಿ ಐತಿ. ಮತ್ತು ಅದೇ ರಾಜಕೀಯದೆಲ್ಲ ಸೀನಿಯರ್ಸ್ ನಾವು ಸಿ ಎಮ್ ನಾವು ಆಗ್ತೀವಿ ಅಂತ ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಎಸ್ ಅನ್ನೋದು ರೂಢಿ. ಅಂಥ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ನೀವು ಎಲ್ಲ ಸೀನಿಯರ್ ಇದ್ದೀರಿ, ಮೋಸ್ಟ್ ಸೀನಿಯರ್ ಸರ್. CM ಮಾಡ್ತಾನೆ ಎಂದೆ. ಜನರು ಶಾಸಕರು ಚುನಾವಣೆ ಮೊದಲು ವೋಟ್ ಕೊಡಬೇಕು. ಹಾಂ, ಹಂಗೆ ಏನಾರ ಇದು ಬಂತಂದರೆ ತಾವು ರೇಸ್ ಅಂದರೆ ಈಗ ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಆಗಿದೆ ಸರ್. FIR ಆದರೆ CM ಯಾರ ಮೇಲೂ ಸಿದ್ದರಾಮಯ್ಯ ಅವರ ಮೇಲೆ ಸಿದ್ದರಾಮಯ್ಯ FIR ಏನಿದ್ರು ಇಲ್ಲ, ಒಕ್ಕವೇನೂ ಆಗೋದಿಲ್ಲ. ಅವ್ರು ಒಳ್ಳೆ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಮಾಡಲಿ, ಅವರು ಟೈಮ್ ಹೈಕಮಾಂಡ್ನವರ ಆಶೀರ್ವಾದ ಇರೋವ್ರಿಗೂ ಅವ್ರು ಮಾಡಲಿ. ಈಗ ಅದೇ ಒಂದು ಕಡೆ ಈಗೆಲ್ಲ ಬೇಡ ಅಂತ ಇದ್ದಾರೆ ಕೆಲವರೆಲ್ಲ, ಮುಂದೆ ಸಚಿವ ಇರ್ಬೋದು. ಸುಮ್ಮನೆ ಅವರೆಲ್ಲ ಮುಂದುವರೆದು ಪ್ರಯೋಜನ ಇಲ್ಲ. ಮಾತಾಡ್ತಾರೆ, ಬಾಯಿ ಬಂದಂಗೆ ಮಾತಾಡ್ಕೊಂತ ಹೋಗೋದೊಡ್ಡ ಹಗರಕ್ಕರ ಹೊರತು ಏನು ಪ್ರಯೋಜನ ಆಗೋದಿಲ್ಲ. ಅವಿರೋಧ ಆಗುತ್ತಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ. ನಾಳೆ 10ನೇ ತಾರೀಕು ಲಾಸ್ಟ್ ಡೇಟು ಅರ್ಜಿ ಹಾಕೋಕ್ಕೆ. ಇದುವರೆಗೂ ಯಾರೋ ಅರ್ಜಿ ಬಂದಲ್ಲಿ ನಾನು ಒಂದು ಅರ್ಜಿ ಐತಿ ಅಂತ ಕೇಳಿದ್ದೀನಿ. ನೋಡ್ಬೇಕು ನಾಳೆ. ಅವಿರೋಧ ಆಗೋ ಸಾಧ್ಯತೆ ಇದೆ ಹಂಗಾರೆ? ಸಾಧ್ಯತೆ ಭಾಳ ಜಾಸ್ತಿ ಐತಿ. ಮತ್ತು ಅದೇ ರಾಜಕೀಯದೆಲ್ಲ ಸೀನಿಯರ್ಸ್ ನಾವು ಸಿ ಎಮ್ ನಾವು ಆಗ್ತೀವಿ ಅಂತ ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಎಸ್ ಅನ್ನೋದು ರೂಢಿ. ಅಂಥ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ನೀವು ಎಲ್ಲ ಸೀನಿಯರ್ ಇದ್ದೀರಿ, ಮೋಸ್ಟ್ ಸೀನಿಯರ್ ಸರ್. CM ಮಾಡ್ತಾನೆ ಎಂದೆ. ಜನರು ಶಾಸಕರು ಚುನಾವಣೆ ಮೊದಲು ವೋಟ್ ಕೊಡಬೇಕು. ಹಾಂ, ಹಂಗೆ ಏನಾರ ಇದು ಬಂತಂದರೆ ತಾವು ರೇಸ್ ಅಂದರೆ ಈಗ ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಆಗಿದೆ ಸರ್. FIR ಆದರೆ CM ಯಾರ ಮೇಲೂ ಸಿದ್ದರಾಮಯ್ಯ ಅವರ ಮೇಲೆ ಸಿದ್ದರಾಮಯ್ಯ FIR ಏನಿದ್ರು ಇಲ್ಲ, ಒಕ್ಕವೇನೂ ಆಗೋದಿಲ್ಲ.
ಅವ್ರು ಒಳ್ಳೆ ಆಡಳಿತವನ್ನು ಮಾಡ್ತಾ ಇದ್ದಾರೆ, ಮಾಡಲಿ. ಅವರು ಟೈಮ್ ಹೈಕಮಾಂಡ್ನವರ ಆಶೀರ್ವಾದ ಇರೋವ್ರಿಗೂ ಅವ್ರು ಮಾಡಲಿ. ಈಗ ಅದೇ ಒಂದ್ ಕಡೆ ಈಗೆಲ್ಲ ಬೇಡ ಅಂತ ಇದಾರೆ ಕೆಲವರೆಲ್ಲ, ಮುಂದೆ ಸತೀಶ್ ಜಾರಕಿಹೊಳಿ ಇರ್ಬೋದು. ಸುಮ್ಮನೆ ಅವರೆಲ್ಲ ಮುಂದುವರೆದು ಪ್ರಯೋಜನ ಇಲ್ಲ. ಮಾತಾಡಿಸ ಬಾಯಿ ಬಂದಂಗೆ ಮಾತಾಡ್ಕೊಂತ ಹೋಗೋದೊಡ್ಡ ಹಗರಕ್ಕರ ಹೊರತು ಏನು ಪ್ರಯೋಜನ ಆಗೋದಿಲ್ಲ. ವಿರೋಧ ಆಗುತ್ತಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ. ನಾಳೆ 10ನೇ ತಾರೀಕು ಲಾಸ್ಟ್ ಡೇಟು ಅರ್ಜಿ ಹಾಕೋಕ್ಕೆ. ಇದುವರೆಗೂ ಯಾರೋ ಅರ್ಜಿ ಬಂದಲ್ಲಿ ನಾನು ಒಂದು ಅರ್ಜಿ ಐತಿ ಅಂತ ಕೇಳಿದ್ದೀನಿ. ನೋಡ್ಬೇಕು ನಾಳೆ. ಅವಿರೋಧ ಆಗೋ ಸಾಧ್ಯತೆ ಇದೆ ಹಂಗಾರೆ? ಸಾಧ್ಯತೆ ಭಾಳ ಜಾಸ್ತಿ ಐತಿ. ಮತ್ತು ಅದೇ ರಾಜಕೀಯದೆಲ್ಲ ಸೀನಿಯರ್ಸ್ ನಾವು ಸೇಮ್ ನಾವು ಆಗ್ತೀವಿ ಅಂತ ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಎಸ್ ಅನ್ನೋದು ರೂಢಿ. ಅಂಥ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ನೀವು ಎಲ್ಲ ಸೀನಿಯರ್ ಇದ್ದೀರಿ, ಮೋಸ್ಟ್ ಸೀನಿಯರ್ ನೀವು ಇದ್ದೀರಿ. ಸರ್ ಸೇಮ್ ಮಾಡ್ತಾನೆ ಎಂದೆ. ಜನರು ಶಾಸಕರು ಚುನಾವಣೆ ಮೊದಲು ವೋಟ್ ಕೊಡಬೇಕು. ಎಲ್ಲ MLAಗಳು ಅರ್ಹತೆ ಇದೆ ಅಂತ ಹೇಳ್ತಾರೆ. ಹಾಂ, ಮಿನಿಸ್ಟರ್ ಆಗಿ ಅರ್ಹತೆ ಇದೆ, CM ಅರ್ಹತೆ ಇದೆ. ಹಂಗ ಏನಾರ ಇದು ಬಂತಂದ್ರೆ ತಾವು ರೇಸ್ ಅಂದ್ರೆ ಈಗ ಪ್ರಾಸಿಕ್ಯೂಷನ್ ಸ್ಟಾರ್ಟ್ ಆಗಿದೆ ಸರ್. FIR ಆದ್ರೆ ಸೇಮ್ ಯಾರ ಮೇಲೂ ಸಿದ್ದರಾಮಯ್ಯ ಅವ್ರ ಮೇಲೆ ಸಿದ್ದರಾಮಯ್ಯ FIR ಏನಿದ್ರು ಇಲ್ಲ, ಒಕ್ಕವೇನೂ ಆಗೋದಿಲ್ಲ. ಅವ್ರು ಒಳ್ಳೆ ಆಡಳಿತವನ್ನು ಮಾಡ್ತಾ ಇದ್ದಾರೆ, ಮಾಡಲಿ. ಅವರು ಟೈಮ್ ಹೈಕಮಾಂಡ್ನವರ ಆಶೀರ್ವಾದ ಇರೋವ್ರಿಗೂ ಅವ್ರು ಮಾಡಲಿ. ಈಗ ಅದೇ ಒಂದ್ ಕಡೆ ಈಗೆಲ್ಲ ಬೇಡ ಅಂತ ಇದಾರೆ ಕೆಲವರೆಲ್ಲ, ಮುಂದೆ ಸತೀಶ್ ಜಾರಕಿಹೊಳಿ ಇರ್ಬೋದು. ಸುಮ್ಮನೆ ಅವರೆಲ್ಲ ಮುಂದುವರೆದು ಪ್ರಯೋಜನ ಇಲ್ಲ. ಮಾತಾಡಿಸ ಬಾಯಿ ಬಂದಂಗೆ ಮಾತಾಡ್ಕೊಂತ ಹೋಗೋದೊಡ್ಡ ಹಗರಕ್ಕರ ಹೊರತು ಏನು ಪ್ರಯೋಜನ ಆಗೋದಿಲ್ಲ. ವಿರೋಧ ಆಗುತ್ತಾ ಅಥವಾ ಹೆಂಗೆ ಸರ್? ಗೊತ್ತಿಲ್ಲ. ನಾಳೆ 10ನೇ ತಾರೀಕು ಲಾಸ್ಟ್ ಡೇಟು ಅರ್ಜಿ ಹಾಕೋಕ್ಕೆ. ಇದುವರೆಗೂ ಯಾರೋ ಅರ್ಜಿ ಬಂದಲ್ಲಿ ನಾನು ಒಂದು ಅರ್ಜಿ ಐತಿ ಅಂತ ಕೇಳಿದ್ದೀನಿ. ನೋಡ್ಬೇಕು ನಾಳೆ. ಅವಿರೋಧ ಆಗೋ ಸಾಧ್ಯತೆ ಇದೆ ಹಂಗಾರೆ? ಸಾಧ್ಯತೆ ಭಾಳ ಜಾಸ್ತಿ ಐತಿ. ಮತ್ತು ಅದೇ ರಾಜಕೀಯದೆಲ್ಲ ಸೀನಿಯರ್ಸ್ ನಾವು ಸೇಮ್ ನಾವು ಆಗ್ತೀವಿ ಅಂತ ಈಗ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಿಲ್ಲ. ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು. ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮಾಂಡರು ಎಸ್ ಅನ್ನೋದು ರೂಢಿ. ಅಂಥ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ. ನಾನು ಬಿಡೋದಿಲ್ಲ. ನೀವು ಎಲ್ಲ ಸೀನಿಯರ್ ಇದ್ದೀರಿ, ಮೋಸ್ಟ್ ಸೀನಿಯರ್ ನೀವು ಇದ್ದೀರಿ. ಸರ್ ಸೇಮ್ ಮಾಡ್ತಾನೆ ಎಂದೆ. ಜನರು ಶಾಸಕರು ಚುನಾವಣೆ ಮೊದಲು ವೋಟ್ ಕೊಡಬೇಕು.